Hi, this is Sachin Pawar. How are you? Fine? Okay. Dear students, in the last classes we learned about the functions of financial management. Then in the today's lecture we learn about the objectives of financial management. Okay. In the today's lecture we learn about what? The objectives of financial management. That means why we require the financial management. Okay, then what are the aims and goals of that financial management, or what are the purposes of that financial management? Regarding that we learn in the today's lecture. Okay, yes. ಸಿ ಪ್ರಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟದ ಕಾರ್ಯಗಳವು ಅನ್ನೋದರ ಕುರಿತು ನೋಡಿದ್ವಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ಏನನ್ನು ನೋಡೋಣ ಅಂದರೆ ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅಂದರೆ ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು ಉದ್ದೇಶಗಳವು ಅನ್ನೋದರ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಎಸ್, ಸೊ ಅಬ್ಜೆಕ್ಟಿವ್ಸ್ ಆರ್ ನಥಿಂಗ್ ಬಟ್ ದಿ ರಿಸಲ್ಟ್ಸ್ ಎಕ್ಸ್ಪೆಕ್ಟೆಡ್. Okay, so objectives are nothing but the results expected. That means results expected, that means what we expect to achieve in the future. Okay, so what we expected regarding that, what to achieve in the future, that are called objectives. ಓಕೆ, ಸೊ ನಾವು ಭವಿಷ್ಯತ್ನಲ್ಲಿ ಏನನ್ನ ಅಚೀವ್ ಮಾಡಬೇಕಂತ ಬಯಸ್ತಾ ಇದ್ದೀವಿ, ಅದನ್ನೇ ಏನು ಕರಿತಾ ಇದ್ದೀವಿ ಇಲ್ಲಿ? ಅಬ್ಜೆಕ್ಟಿವ್ಸ್. ಓಕೆ, ಅದನ್ನೇ ಏನು ಕರಿತಾ ಇದ್ದೀವಿ? ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ವಾಟ್ ದಿ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಿ. ಸೊ ಅಬ್ಜೆಕ್ಟಿವ್ಸ್ ಆರ್ ನಥಿಂಗ್ ಬಟ್ ವಾಟ್? ದಿ ರಿಸಲ್ಟ್ಸ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಿ. ದೆನ್ ಲೆಟ್ಸ್ ವಿ ಸಿ ದಿ ವಾಟ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸಿ that objectives of financial management are broadly classified into two types. Okay, that objectives of financial management are broadly classified into two types. One is basic objectives and another one is other objectives. Okay, so first one is basic objectives and second one is other objectives. Then first of all we will see the first objective, that is a basic objective. See, the word basic is used here. The basic is nothing but the common. Basic is nothing but the common or prime important objectives. Okay, so ಇಲ್ಲಿ ಬೇಸಿಕ್ ಅಂತ ಯೂಸ್ ಮಾಡಿದ್ದಾರೆ. ಬೇಸಿಕ್ ಅಬ್ಜೆಕ್ಟಿವ್ಸ್ ಅಂದರೆ ಒಂದು ಬೇಸಿಕ್ ಆದಂಥ ಉದ್ದೇಶಗಳು, ಇವುಗಳಿಗೆ ಏನು ಕರಿತೀವಿ ನಾವು? ಕಾಮನ್ ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ, ಒಂದು ಸರ್ವೇ ಸಾಮಾನ್ಯವಾದಂಥ ಉದ್ದೇಶಗಳು. ಆ್ಯಂಡ್ ದೀಸ್ ಅಬ್ಜೆಕ್ಟಿವ್ಸ್ ಆರ್ ವಾಟ್? ದಿ ಪ್ರೈಮ್ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಇವೇ ಈ ಅಬ್ಜೆಕ್ಟಿವ್ಸ್ಗಳಿಗೆ, ಬೇಸಿಕ್ ಉದ್ದೇಶಗಳಿಗೆ ನಾವು ಏನು ಕರಿತಾ ಇದ್ದೀವಿ ಅಂದರೆ ಪ್ರೈಮ್ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಓಕೆ, ಎಸ್. ದೆನ್ ಇನ್ ದ ಟುಡೇಸ್ ಲೆಕ್ಚರ್ ವಿಲ್ ಸಿ ದಿ ಬೇಸಿಕ್ ಅಬ್ಜೆಕ್ಟಿವ್ಸ್. ಸಿ ದಟ್ ಬೇಸಿಕ್ ಅಬ್ಜೆಕ್ಟಿವ್ಸ್ ಹ್ಯಾವ್ ದಿ ಟೂ ಮೇನ್ objectives or two important objectives. Okay, so which are they? That means first one is profit maximization and second one is wealth maximization. Okay, so basic objectives ಗಳಲ್ಲಿ ಎರಡು ಇಂಪಾರ್ಟೆಂಟ್ ಉದ್ದೇಶಗಳು ಬರುತ್ತವೆ ಅಂತ ಹೇಳ್ತೀವಿ. ಅಂಡ್ ಅವು ಯಾವ ಅಂದ್ರೆ ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಇನ್ನೊಂದು ವೆಲ್ತ್ ಮ್ಯಾಕ್ಸಿಮೈಸೇಷನ್. ಓಕೆ, ಎಸ್. ದೆನ್ ಇನ್ ದಿ ಟುಡೇಸ್ ಲೆಕ್ಚರ್ totally we learn about the profit maximization. Then in the next classes we will see the remaining concepts. Okay, ಇವತ್ತಿನ ಕ್ಲಾಸ್ನಲ್ಲಿ ಟೋಟಲ್ ಆಗಿ ಏನು ನೋಡೋಣ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕುರಿತು ನೋಡೋಣ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ ಅಂದರೆ ಉಳಿದಂಥ ಕನ್ಸೆಪ್ಟ್ಗಳನ್ನು ತೆಗೆದುಕೊಂಡು ಹೋಗೋಣ. ಎಸ್, ಓಕೆ. ಸಿ, the name itself explains that the profit maximization. Okay, so it is the main objectives or prime important objective of the business organization. Okay, that is the main reason they are established here. Okay, so to earn the more profit is what? The main motive of the business organizations. Okay, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ತೆಗೆದುಕೊಂಡಾಗ ಅದರದ್ದು ಮೇನ್ ಮೋಟಿವ್ ಏನಿರುತ್ತೆ ಅಂದರೆ ಪ್ರಾಫಿಟನ್ನು ಅರ್ನ್ ಮಾಡೋದು, ಅಥವಾ ಪ್ರಾಫಿಟನ್ನು ಹೆಚ್ಚಿನ ಪ್ರಾಫಿಟನ್ನು ಅರ್ನ್ ಮಾಡೋದು ಅಂತ ಹೇಳ್ತೀವಿ. ದೆನ್ ದಟ್ ಈಸ್ ಕಾಲ್ಡ್ ಹಿಯರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದ್ರೆ ಪ್ರಾಫಿಟ್ ಅನ್ನ ಏನ್ ಮಾಡೋದು ಅಂದ್ರೆ ಹೆಚ್ಚಿಸುವುದು ಅಂತ ಹೇಳ್ತೀವಿ. ಲಾಭಾಂಶವನ್ನ ಏನ್ ಮಾಡೋದು ಅಂದ್ರೆ ಹೆಚ್ಚಿಸುವುದು. ಅದು ಏನಾಗಿರತ್ತೆ ಅಂದ್ರೆ ಒಂದು ಪ್ರಮುಖ ಉದ್ದೇಶವಾಗಿರತ್ತೆ ಇದರದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಓಕೆ, ದೆನ್
ಇನ್ನು ಈ ಪ್ರಾಫಿಟ್ ಕುರಿತು ಹೇಳಬೇಕಂದ್ರೆ that profit is the one main thing that can express that the efficiency level of the management as well as the business organization. Okay, ಸೊ ಇನ್ನು ಪ್ರಾಫಿಟ್ ಕುರಿತು ಹೇಳಬೇಕಂದ್ರೆ ಪ್ರಾಫಿಟ್ ಅದೊಂದು ಇಂಥ ಒಂದು ಥಿಂಗ್ ಇದೆಯಲ್ಲ, ಅದು ಏನ್ ಮಾಡತ್ತಂದ್ರೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಆ ಬಿಸ್ನೆಸ್ ಆರ್ಗನೈಸೇಷನ್ ಆಗಿರ್ಬೋದು, ಅದರ ಎಫಿಷಿಯನ್ಸಿ ಲೆವೆಲ್ ಅನ್ನ ಅದು ಶೋ ಮಾಡತ್ತ. ಎಸ್, so if the firm's profit increasing year to year, then that express that or that explore that the efficiency level of that business organization as well as the ಮ್ಯಾನೇಜ್ಮೆಂಟ್. ಓಕೆ, ಸೊ ಏನಾದರೂ ವರ್ಷದಿಂದ ವರ್ಷಕ್ಕೆ ಪ್ರಾಫಿಟ್ ಏನು ಇನ್ಕ್ರೀಸ್ ಆಗ್ತಾ ಹೋಯ್ತಂದ್ರೆ ಸೊ ಅದು ಏನು ಎಕ್ಸ್ಪ್ರೆಸ್ ಮಾಡತ್ತ ಅಥವಾ ಏನು ಎಕ್ಸ್ಪ್ಲೋರ್ ಮಾಡತ್ತಂದ್ರೆ ಆ ಫರ್ಮ್ದು ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ಲೆವೆಲ್ ಅನ್ನ ಅಥವಾ ಒಂದು ಆರ್ಗನೈಸೇಷನ್ ಎಫಿಷಿಯನ್ಸಿಯನ್ನ ಅದು ಶೋ ಮಾಡತ್ತ ಅಂತ ಹೇಳ್ತೀವಿ. ಓಕೆ, and here sometimes the performance also measured in terms of the profit. Okay, the business organizational performance also measured in the terms of what, the profit ಅಂತ ಹೇಳ್ತೀವಿ. ಎಸ್, ಸೊ ಆ ಫೈನಾನ್ಸ್ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅನ್ನ ಯಾವ್ದ್ರಲ್ಲಿ ಚೆಕ್ ಮಾಡ್ತೀವಿ ಅಂದ್ರೆ ಪ್ರಾಫಿಟ್ ದಲ್ಲಿ ಅಂತ ಹೇಳ್ತೀವಿ. ಆ ಪ್ರಾಫಿಟ್ ಎಷ್ಟು ಅರ್ನ್ ಮಾಡ್ತಾ ಇದೆ ಅನ್ನೋದರ ಕುರಿತು ಅದರ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿ ನಾವು ನೋಡ್ತೀವಿ. ಓಕೆ, ಎಸ್, then this is about what, the profit maximization. Then next we will see the what are the arguments in favor of profit maximization. Okay, so what are the arguments in favor of profit maximization or merits of that profit maximization? See, the word used here, the arguments in favor of that means ಪರವಾಗಿ. ಎದರ ಪರವಾಗಿ ಅಂದ್ರೆ ಪ್ರಾಫಿಟ್ ಅದ ಪರವಾಗಿ. ಎಸ್, ವಾದಗಳು ಅಂತ ಹೇಳ್ತೀವಿ. ವಾದಗಳು ಎದರ ಪರವಾಗಿ ಅಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೇಷನ್, ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೆರಿಟ್ಸ್. ಓಕೆ, ಸೊ ಮೆರಿಟ್ಸ್ ಆರ್ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್. ಓಕೆ, ಸೊ ಅಥವಾ ಅಡ್ವಾಂಟೇಜಸ್ ಆಫ್ ದಟ್ ಪ್ರಾಫಿಟ್ ಮ್ಯಾಕ್ಸಿಮೇಷನ್. ಸೊ ಯಾವ್ದು ಬೇಕಾದ ವರ್ಡ್ ಅನ್ನ ಯೂಸ್ ಮಾಡಬಹುದು. ಆಲ್ ಆರ್ ಪ್ರೊವೈಡ್ಸ್ ದಿ ಸೇಮ್ ಮೀನಿಂಗ್ಸ್. ಓಕೆ, ಎಸ್, then we'll see that one by one. See, first one, it is a rational objective basic purpose of business. Okay, so it is a rational objective basic purpose of business. Okay, see, the word rational is used here. Okay, so the word rational, that means it is what, very much rigid. That means the business, it is helps for the business organization to focus or concentrate on the profit. Okay, it helps for the business organization to focus or concentrate on the profit. Okay, that is what the basic purpose or the main or important object of the business organization. Okay, that is the main reason the firm is established here. Okay, that is the main reason the firm is established. Okay, ಸೊ ಇಲ್ಲಿ ಇಟ್ ಈಸ್ ಅ ರ್ಯಾಷನಲ್ ಅಬ್ಜೆಕ್ಟಿವ್ ಅಂತ ಹೇಳ್ತೀವಿ ಯಾವುದು, ಪ್ರಾಫಿಟ್ ಮ್ಯಾಕ್ಸಿಮೈಷನ್ ಅಂಡ್ ಬೇಸಿಕ್ ಪರ್ಪಸ್ ಆಫ್ ದಿ ಬಿಸ್ನೆಸ್. ಓಕೆ, ಸೊ ಇಲ್ಲಿ ಬೇಸಿಕ್ ಪರ್ಪಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ ಅಂದ್ರೆ ಪ್ರಮುಖವಾದಂತ ಉದ್ದೇಶ ಪ್ರಾಫಿಟ್ ಮ್ಯಾಕ್ಸಿಮೈಷನ್ ಆಗಿರತ್ತ. ಅಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಷನ್ಗೆ ಫರ್ಮ್ ಎಸ್ಟಾಬ್ಲಿಷ್ ಆಗಿರತ್ತ. ಸೊ ಆರ್ ಫಾರ್ ದಿ ಲಾಸ್ ಎನಿಬಡಿ ಸ್ಟಾರ್ಟ್ ದಿ ಬಿಸ್ನೆಸ್? ನೋ. ಎಸ್, ಯಾರಾದ್ರೂ ಲಾಸ್ ಮಾಡಿಕೊಳ್ಳಿಕ್ಕೆ ಬಿಸ್ನೆಸ್ ಫರ್ಮ್ ನ ಸ್ಟಾರ್ಟ್ ಮಾಡ್ತಾರೇನ್ರಿ? ಇಲ್ಲ. So they wants to earn more profit. Yes, ಸೊ ಪ್ರಾಫಿಟ್ ಅನ್ನ ಗಳಿಸಲಿಕ್ಕೆ ಬಿಸ್ನೆಸ್ ಅನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ದಟ್ ಈಸ್ ದ ಮೇನ್ ರೀಸನ್. ಇಲ್ಲಿ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಇಟ್ ಈಸ್ ದಿ ರ್ಯಾಷನಲ್ ಅಬ್ಜೆಕ್ಟಿವ್ಸ್. ಓಕೆ, ಸೊ ರ್ಯಾಷನಲ್ ಇಸ್ ನಥಿಂಗ್ ಬಟ್ ರಿಜಿಡ್. ಓಕೆ, ಸೊ ಇಲ್ಲಿ ದೇರ್ ಇಸ್ ನೋ ಚಾನ್ಸ್ ಫಾರ್ ಫ್ಲಕ್ಚುಯೇಷನ್ಸ್. ಓಕೆ, ದೆನ್ ಇನ್ ನೆಕ್ಸ್ಟ್, it is a yardstick to measure performance. Yes, of course, right. It is a yardstick to measure performance. The only in terms of profit we can measure the performance of the business organization. Okay, we can measure the performance of the business organization. Okay, so in terms of the increasing of profit, we measure that performance of the business organization. Okay, so only that profit can express that the actual performance of the business organization. Okay,
ಸೊ ಇಲ್ಲಿ ನಾವು ಬಿಸ್ನೆಸ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅನ್ನ ಮೆಜರ್ ಮಾಡಬೇಕಂದ್ರೆ ಸೊ ಅದಕ್ಕೆ ಇದೊಂದು ಯಾರ್ಡ್ ಸ್ಟಿಕ್ ಆಗಿದೆ ಅಂತ ಹೇಳ್ತೀವಿ. ಯಾವುದು? ಪ್ರಾಫಿಟ್. ಎಸ್, ಇಟ್ ಅಂದ್ರೆ ದಟ್ ಈಸ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಇದಕ್ಕೆ ಯಾರ್ಡ್ ಸ್ಟಿಕ್ ಆಗಿದೆ ಅಂದ್ರೆ ಟು ಮೀಸರ್ ಪರ್ಫಾರ್ಮೆನ್ಸ್. ಬಿಸ್ನೆಸ್ ಆರ್ಗನೈಸೇಷನ್ ಒಂದು ಪರ್ಫಾರ್ಮೆನ್ಸ್ ಅನ್ನ ಮೀಸರ್ ಮಾಡಲಿಕ್ಕೆ, ಅಳತೆ ಮಾಡಲಿಕ್ಕೆ, ಅಂದ್ರೆ ಇಲ್ಲಿ ಲೆಕ್ಕ ಹಾಕಲಿಕ್ಕೆ ಏನು ಇದೊಂದು ಯಾರ್ಡ್ ಸ್ಟಿಕ್ ಆಗಿದೆ. ಯಾವುದು? ಪ್ರಾಫಿಟ್. ಓಕೆ, ಒಟ್ಟಾರೆಯಾಗಿ ಆ ಬಿಸ್ನೆಸ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಪ್ರಾಫಿಟ್ ದಲ್ಲಿ ಲೆಕ್ಕ ಹಾಕ್ತೀವಿ. ಓಕೆ, ದಟ್ ಈಸ್ ಒನ್ ದಿ ಇಂಪಾರ್ಟೆನ್ಸ್ ಆಫ್ ದಟ್ ದಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಓಕೆ, ಅಥವಾ ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಓಕೆ, yes, the next one, it indicates the efficient use of funds. Okay, yes, of course right here it indicates that which one? The profit maximization indicates that efficient use of fund. Yes, if the firm used that fund in the efficient manner, then only the firm can earn the more profit, neither not. Yes, so ಇಲ್ಲಿ ಏನಾದರೂ ಫರ್ಮ್ ಆ ಫಂಡ್ ಅನ್ನ ಎಫಿಷಿಯಂಟ್ ಆಗಿ ಯೂಸ್ ಮಾಡಿಕೊಂಡ್ತಂದ್ರೆ ಮಾತ್ರ ಅದು ಹೆಚ್ಚಿನ ಲಾಭಾಂಶವನ್ನು ಗಳಿಸಬಹುದು, ಇಲ್ಲ ಅಂದ್ರೆ ಅದು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತೀವಿ. ಸೊ ಎಫಿಷಿಯಂಟ್ ಆಗಿ ಫಂಡ್ ಅನ್ನ ಯೂಸ್ ಮಾಡಿಕೊಳ್ಳುವುದನ್ನ ಇದು ಶೋ ಮಾಡತ್ತ ಅಂತ ಹೇಳ್ತೀವಿ. ವಿಚ್ ಒನ್? ದಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಓಕೆ, ಎಸ್. ದ ನೆಕ್ಸ್ಟ್ ಒನ್, ಇಟ್ ಎನ್ಶೂರ್ಸ್ ಸೋಷಿಯಲ್ ವೆಲ್ಫೇರ್. ಎಸ್, ಸೊ ಇಟ್ ಆಲ್ಸೋ ಎನ್ಶೂರ್ಸ್ ದಟ್ ವಾಟ್? The social welfares. Okay, if the firm maximizing its profit, then same times it provides the more dividend to shareholders and the high salary to the employees. Okay, and provides the some incentives to employees. Okay, and also it provides the some allowances to employees. Okay, totally it ensures social welfares. ಓಕೆ, ಸೊ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನ್ ಮಾಡತ್ತಂದ್ರೆ ಸೋಷಿಯಲ್ ವೆಲ್ಫೇರ್ ಅನ್ನ ಮಾಡತ್ತ ಅಂತ ಹೇಳ್ತೀವಿ. ಸೊ ಸೋಷಿಯಲ್ ವೆಲ್ಫೇರ್ ಯಾವ ರೀತಿ ಮಾಡಬಹುದು ಅಂದ್ರೆ, ಈಗ ಪ್ರಾಫಿಟ್ ಏನಾದರೂ ಜಾಸ್ತಿ ಆಯ್ತಂದ್ರೆ ಷೇರುದಾರರಿಗೆ ಡಿವಿಡೆಂಡ್ ಕೊಡಬೇಕಾಗತ್ತ, ಅದು ಹೆಚ್ಚಿನದರ ರೂಪದಲ್ಲಿ ಕೊಡ್ಲಿಕ್ಕೆ ಸಾಧ್ಯವಾಗತ್ತ. ಇನ್ನ ಆ ಎಂಪ್ಲಾಯಿಗಳು ವರ್ಕ್ ಮಾಡ್ತಾರೆ ಬಿಸ್ನೆಸ್ ಫರ್ಮ್ದಲ್ಲಿ, ಆ ಬಿಸ್ನೆಸ್ ಫರ್ಮ್ದಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯಿಗಳಿಗೆ ಹೈ ಸ್ಯಾಲರಿಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗತ್ತ, ಇನ್ಸೆಂಟಿವ್ಸ್ ಗಳನ್ನ ಕೊಡ್ಲಿಕ್ಕೆ ಸಾಧ್ಯವಾಗತ್ತ. ಅಷ್ಟೇ ಅಲ್ಲದೆ ಏನಾದರೂ ಅಲೌನ್ಸಸ್ ಗಳನ್ನು ಸಹಿತ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಒಂದು ಸಾಮಾಜಿಕ ಅಭಿವೃದ್ಧಿಗೆ ಇದು ಒಂದು ಸಹಾಯಕಾರಿಯಾಗತ್ತ ಅಂತ ಹೇಳ್ತೀವಿ. ಯಾವುದು? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಎಸ್, ದ ನೆಕ್ಸ್ಟ್ ಒನ್, ಇಟ್ ಅಟ್ರಾಕ್ಟ್ಸ್ ಫಂಡ್ ಫ್ರಮ್ ಇನ್ವೆಸ್ಟರ್ಸ್. ಓಕೆ, ಇಟ್ ಅಟ್ರಾಕ್ಟ್ಸ್ ಫಂಡ್ ಫ್ರಮ್ investors. Yes, of course right. If the firm increasing more profit by year to year, then ultimately it attracts the investors. Okay, if the firm earning more profit, then only it provides the high rate of dividend. Okay, ಏನಾದರೂ ಫರ್ಮ್ ಜಾಸ್ತಿ ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಇತ್ತಂದ್ರೆ ಅದು ಮಾತ್ರ ಆ ಫರ್ಮ್ ಮಾತ್ರ ಏನ್ ಮಾಡತ್ತಂದ್ರೆ ಜಾಸ್ತಿ ರೇಟ್ ಆಫ್ ಡಿವಿಡೆಂಡ್ ಅನ್ನ ಕೊಡ್ಲಿಕ್ಕೆ ಸಾಧ್ಯವಾಗತ್ತೆ. ದೆನ್ ಆ ಫರ್ಮ್ ಜಾಸ್ತಿ ರೇಟ್ ಆಫ್ ಡಿವಿಡೆಂಡ್ ಅನ್ನ ಕೊಡತ್ತ ಅಂದ್ರೆ ಸೊ ಅಲ್ಲಿ ಯಾರಿಗೆ ಇಷ್ಟ ಇಲ್ರಿ ಇನ್ವೆಸ್ಟ್ ಮಾಡ್ಲಿಕ್ಕೆ. ಸೊ ಅದು ಏನ್ ಮಾಡತ್ತಂದ್ರೆ ಅಟ್ರಾಕ್ಟ್ ಮಾಡತ್ತ, ಆಕರ್ಷಣೆ ಮಾಡತ್ತ. ಯಾರಿಗೆ? ಆ ಹೂಡಿಕೆದಾರರಿಗೆ ಟು ಇನ್ವೆಸ್ಟ್ ಇನ್ ದ್ಯಾಟ್ ಫರ್ಮ್. ಓಕೆ, ದಟ್ ಈಸ್ ಒನ್ ಅನದರ್ ಒನ್ ಇಂಪಾರ್ಟೆನ್ಸ್ ಆಫ್ ದಟ್ ದಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತೀವಿ. Then last one, it acts as a guide to financial decision. Yes, of course right. The last but not least, another one importance of that the profit maximization is what? It acts as a guide to financial decisions. Yes, so it guides to take the financial decisions. Okay, so ಇದು ಏನ್ ಮಾಡತ್, ಇದು ಯಾವ ರೀತಿ ಆಕ್ಟ್ ಮಾಡತ್ತಂದ್ರೆ ಒಂದು ಗೈಡ್ ಆಗಿ, ಒಂದು ಮಾರ್ಗದರ್ಶಕವಾಗಿ ಏನ್ ಮಾಡತ್ತಂದ್ರೆ ಆಕ್ಟ್ ಮಾಡತ್ತ ಅಂತ ಹೇಳ್ತೀವಿ. ಇನ್ನ ಎದಕ್ಕಾಗಿ ಅಂದ್ರೆ ಟು ಟೇಕ್ ದಿ ಫೈನಾನ್ಸಿಯಲ್ ಡಿಸಿಷನ್ಸ್. ಎಸ್, ಹಣಕಾಸಿನ ಕುರಿತು ಏನು ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಲ್ಲ, ಸೊ ಅಲ್ಲಿ ಇದು ಏನ್ ಮಾಡತ್ತಂದ್ರೆ ಒಂದು ಮಾರ್ಗದರ್ಶಕವಾಗಿ ಇದು ಏನ್ ಮಾಡತ್ತಂದ್ರೆ ವರ್ಕ್ ಮಾಡತ್ತ ಅಂತ ಹೇಳ್ತೀವಿ. ವೈ? ಬಿಕಾಸ್ ಇಟ್ ಶೋ ದಿ ಪ್ರಾಫಿಟಬಿಲಿಟಿ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಓಕೆ, ಸೊ ಇಟ್ ಶೋಸ್ ದಿ ಪ್ರಾಫಿಟಬಿಲಿಟಿ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಇದು ಏನ್ ಮಾಡತ್ತಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನು ಆ ಬಿಸ್ನೆಸ್ ಆರ್ಗನೈಸೇಷನ್ ಪ್ರಾಫಿಟಬಿಲಿಟಿಯನ್ನ ಶೋ ಮಾಡುತ್ತೆ. ಅಂದ್ರೆ ಆ ಪ್ರಾಫಿಟ್ ಅರ್ನ್ ಮಾಡ್ಲಿಕ್ಕೆ ಅದಕ್ಕೆ ಫರ್ಮ್ಗೆ ಇರುವಂತ ಎಬಿಲಿಟಿಯನ್ನ ಅದು ಶೋ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಪ್ರಾಫಿಟಬಿಲಿಟಿ ಅಂತ ಹೇಳ್ತೀವಿ. ಎಸ್, ಸೊ
ದೆನ್ ಒಟ್ಟಾರೆಯಾಗಿ ಇದು ಏನು ಮಾಡುತ್ತೆ ಅಂದರೆ ಒಬ್ಬ ಗೈಡ್ ಆಗಿ ವರ್ಕ್ ಮಾಡುತ್ತೆ. ಯಾವಾಗ ಅಂದರೆ ಯಾವಾಗ ಫರ್ಮ್ದವರು ಫೈನಾನ್ಷಿಯಲ್ ಮ್ಯಾಟರ್ ಕುರಿತು ಅಥವಾ ಫೈನಾನ್ಷಿಯಲ್ ಕುರಿತು ನಿರ್ಧಾರಗಳನ್ನು ತೆಗೆದುಕೊಳ್ತಿರ್ತಾರೆ ಆವಾಗ ಅಂತ ಹೇಳ್ತೀವಿ. ಓಕೆ, ಎಸ್, ದೀಸ್ ಆರ್ ವಾಟ್ is some importance of the profit maximization. Then let's we see the demerits or arguments against profit maximization or criticisms. Okay, yes, see in next ಏನು ನೋಡೋಣ ಅಂದರೆ ಆರ್ಗ್ಯುಮೆಂಟ್ಸ್ ಅಗೇನೆಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಷನ್. ಅಂದರೆ ಅಗೇನೆಸ್ಟ್ ಇಸ್ ದೇರ್ ಅಂದರೆ ವಿರುದ್ಧವಾದದ್ದು. ಓಕೆ, ಅಂದರೆ ವಿರುದ್ಧವಾದಗಳು ಎದುರ್ದು ಪ್ರಾಫಿಟ್ ಮ್ಯಾಕ್ಸಿಮೈಷನ್. ಎಸ್, so take any concept or any event or any task. If there is a advantages, then there is also disadvantage. Okay, so that means what? If there is a God, there is a devil. Okay, so that means if there is advantages, then same times there will be disadvantages. Okay, ಸೊ ಏನಾದರೂ ಅಲ್ಲಿ ಅಡ್ವಾಂಟೇಜ್ಗಳಿದ್ರೆ ಯಾವ್ದು ಬೇಕಾದ್ರೂ ಕನ್ಸೆಪ್ಟನ್ನು ನಾವು ತೆಗೆದುಕೊಳ್ಬೋದು. ಅಲ್ಲಿ ಅಡ್ವಾಂಟೇಜ್ ಇದ್ದರೆ ಅಲ್ಲಿ ಡಿಸ್ಅಡ್ವಾಂಟೇಜ್ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ಅಲ್ಲಿ ದೇವರಿದ್ರೆ ಅಲ್ಲಿ ದೆವ್ವಗಳು ಇರ್ತವೆ ಅಂತ ಹೇಳ್ತೀವಿ. ಲೈಕ್ ದ್ಯಾಟ್ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಷನ್ಗೆ ಅಡ್ವಾಂಟೇಜಸ್ ಇದ್ದರೆ ದೆನ್ ಅಲ್ಲಿ ಡಿಸ್ಅಡ್ವಾಂಟೇಜ್ಗಳಿವೆ. ದಟ್ ಮೀನ್ಸ್ ವಾಟ್ ದಟ್ ಪ್ರಾಫಿಟ್ ಮ್ಯಾಕ್ಸಿಮೈಷನ್ ಈಸ್ ನಾಟ್ ಫ್ರೀ ಫ್ರಮ್ ದಿ ಡಿಮೆರಿಟ್ಸ್ ಆರ್ ಫ್ರಮ್ ದಿ ಕ್ರಿಟಿಸಿಸಮ್ಸ್. ಓಕೆ, then which are they? We will see that. Yes, then now we will see that one by one. First one, vague and ambiguity. Yes, vague and ambiguity. Vague that means not clear, and ambiguity that means confusing thing. Okay, the first demerits or arguments against the profit maximization is what? Vague and ambiguity. Yes, the profit is the just vague and ambiguity. Okay, ಸೊ ಪ್ರಾಫಿಟನ್ನು ನಾವು ಏನು ಕರಿತಾ ಇದ್ದೀವಿ ಇಲ್ಲಿ ವೇಗ್ಯೂ ದಟ್ ಮೀನ್ಸ್ ನಾಟ್ ಕ್ಲಿಯರ್ ಅಂದರೆ ಅಸ್ಪಷ್ಟತೆ ಹೇಳ್ತೀವಿ. ಆ್ಯಂಡ್ ಆಂಬಿಗ್ವಿಟಿ ದಟ್ ಮೀನ್ಸ್ ಕನ್ಫ್ಯೂಸಿಂಗ್ ಅಂದರೆ ಇಲ್ಲಿ ಕನ್ಫ್ಯೂಸಿಂಗ್ ಅಂತ ಹೇಳ್ತೀವಿ. ಪ್ರಾಫಿಟ್ ಅಂದರೆ ಯಾವ ಪ್ರಾಫಿಟ್ಗೆ ನಾವು ಆ್ಯಕ್ಚುಯಲ್ ಪ್ರಾಫಿಟ್ ಅಂತ ಕರಿತೀವಿ ಅನ್ನೋದು ಕನ್ಫ್ಯೂಸಿಂಗ್ ಅಂತ ಹೇಳ್ತೀವಿ. ವಿಚ್ ಪ್ರಾಫಿಟ್ ಈಸ್ ಕಾಲ್ಡ್ ದಿ ಆ್ಯಕ್ಚುಯಲ್ ಪ್ರಾಫಿಟ್ ಇಸ್ ದಿ ಕನ್ಫ್ಯೂಸಿಂಗ್ ಥಿಂಗ್ ಹಿಯರ್. ಓಕೆ, ಸೊ ಯಾವ ಪ್ರಾಫಿಟ್ಗೆ ನಾವು ಆ್ಯಕ್ಚುಯಲ್ ಪ್ರಾಫಿಟ್ ಅಂತ ಕರಿತೀವಿ ಅನ್ನೋದು ಏನಾಗಿದೆ ಅಂದರೆ ಅಸ್ಪಷ್ಟವಾಗಿದೆ ಮತ್ತು ಇಲ್ಲಿ ಏನು ಕನ್ಫ್ಯೂಸಿಂಗ್ ಥಿಂಗ್ ಆಗಿದೆ ಅಂತ ಹೇಳ್ತೀವಿ. ಸೊ ಅಂದರೆ ವಿಚ್ ಪ್ರಾಫಿಟ್ ಈಸ್ ಕಾಲ್ಡ್ ದಿ ಆ್ಯಕ್ಚುಯಲ್ ಪ್ರಾಫಿಟ್? ದಟ್ ಮೀನ್ಸ್ ಈಸ್ ದ್ಯಾಟ್ ದಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕಾಲ್ಡ್ ದಿ ಆ್ಯಕ್ಚುಯಲ್ ಪ್ರಾಫಿಟ್, ಆರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಈಸ್ ಕಾಲ್ಡ್ ದಿ ಆ್ಯಕ್ಚುಯಲ್ ಪ್ರಾಫಿಟ್, ಆರ್ ಶಾರ್ಟ್ ಟರ್ಮ್ ಪ್ರಾಫಿಟ್ ಕಾಲ್ಡ್ ದಿ ಆ್ಯಕ್ಚುಯಲ್ ಪ್ರಾಫಿಟ್, ಆರ್ ದಿ ಲಾಂಗ್ ಟರ್ಮ್ ಪ್ರಾಫಿಟ್ ಕಾಲ್ಡ್ ದಿ ಆ್ಯಕ್ಚುಯಲ್ ಪ್ರಾಫಿಟ್? ವಿಚ್ ಪ್ರಾಫಿಟ್ ಈಸ್ ಕಾಲ್ಡ್ ದಿ ಆ್ಯಕ್ಚುಯಲ್ ಪ್ರಾಫಿಟ್ is the confusing thing here, is the confusing thing or vague and ambiguity here. Okay, so ಯಾವ ಪ್ರಾಫಿಟನ್ನು ನಾವು ಆ್ಯಕ್ಚುಯಲ್ ಪ್ರಾಫಿಟ್ ಅಂತ ಕರಿಬೇಕು ಅಂದರೆ ಪ್ರಾಫಿಟ್ ಟ್ಯಾಕ್ಸ್ದ ನಂತರ ಬರುವಂಥ ಆ ಪ್ರಾಫಿಟ್ಗೆ ಆ್ಯಕ್ಚುಯಲ್ ಪ್ರಾಫಿಟ್ ಅನ್ನಬೇಕು, ಅಥವಾ ಟ್ಯಾಕ್ಸ್ ಕಟ್ಟೋಕ್ಕಿಂತ ಮೊದಲನೇ ಪ್ರಾಫಿಟ್ಗೆ ನಾವು ಪ್ರಾಫಿಟ್ ಅದು ಆ್ಯಕ್ಚುಯಲ್ ಪ್ರಾಫಿಟ್ ಅಂತ ಕರಿಬೇಕು, ಅಥವಾ ಅಲ್ಪಾವಧಿ ಪ್ರಾಫಿಟ್ಗೆ ಆ್ಯಕ್ಚುಯಲ್ ಪ್ರಾಫಿಟ್ ಅಂತ ಕರಿಬೇಕು, ಅಥವಾ ದೀರ್ಘಾವಧಿ ಪ್ರಾಫಿಟ್ಗೆ ನಾವು ಆ್ಯಕ್ಚುಯಲ್ ಪ್ರಾಫಿಟ್ ಅಂತ ಕರಿಬೇಕು. ಯಾವ ಪ್ರಾಫಿಟ್ಗೆ ನಾವು ಆ್ಯಕ್ಚುಯಲ್ ಪ್ರಾಫಿಟ್ ಅಂತ ಕರಿಬೇಕು ಅನ್ನೋದು ಇಲ್ಲೇನು ಒಂದು ಕನ್ಫ್ಯೂಸಿಂಗ್ ಥಿಂಗ್ ಆಗಿದೆ. ಇನ್ನು ಅದೇ ಕನ್ಫ್ಯೂಸಿಂಗ್ ಥಿಂಗ್ ಆದರೆ ಯಾವ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಬೇಕು ಹಿಯರ್? ಓಕೆ, ಸೊ ಟೋಟಲಿ ದಟ್ ಈಸ್ ವಾಟ್ ದಿ ಕನ್ಫ್ಯೂಸಿಂಗ್ ಥಿಂಗ್ ಹಿಯರ್. ಸೊ ಅದು ಏನು ಒಂದು ಆರ್ಗ್ಯುಮೆಂಟ್ಸ್ ಅಗೇನೆಸ್ಟ್ ಅಂತ ಹೇಳ್ತೀವಿ, ಅಥವಾ ವಿರುದ್ಧವಾದ ವಾದ ಅಂತ ಹೇಳ್ತೀವಿ ಅದರದು ದಿ ಪ್ರಾಫಿಟ್ ಮ್ಯಾಕ್ಸಿಮೈಷನ್ದು. ಓಕೆ, ದ ನೆಕ್ಸ್ಟ್ ಒನ್, ಇಟ್ ಇಗ್ನೋರ್ಸ್ ಟೈಮಿಂಗ್ ಫ್ಯಾಕ್ಟರ್ಸ್. ಎಸ್, ಸೊ ದಿ ಪ್ರಾಫಿಟ್ ಮ್ಯಾಕ್ಸಿಮೈಷನ್ ಇಗ್ನೋರ್ಸ್ ದಿ ಟೈಮಿಂಗ್ ಫ್ಯಾಕ್ಟರ್. ಸಿ ಹೌ ದಿ ಟೈಮಿಂಗ್ ಫ್ಯಾಕ್ಟರ್ಸ್ ಆರ್ ignored here? That means all the terms profits are measured here in the common manner. Okay, all the terms of profits or all the years profits are measured here in the same manner. Okay, so there is no any difference while getting the base year profits. Okay, that means the comparing the present year profit with the last few years profit, but here the timing factors is not considered here. Okay, timing factor is not considered. Then what it means that timing factor? That means today's rupees value is more than the tomorrow's rupees value. Okay, so today's rupees value is more than the
tomorrow's rupees value. Okay, and we can also say that in the other words, the today's rupee value is less than the yesterday's rupee value. Okay, today's rupee value is less than the yesterday's rupee value, so that the timing factor is not considered while measuring the performance of the business organization on the basis of last year or last few years profit. Okay, ಸೊ ಇಲ್ಲಿ ಇಟ್ ಇಗ್ನೋರ್ಸ್ ದಿ ಟೈಮಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಎಸ್ ಅಫ್ಕೋರ್ಸ್ಲಿ ರೈಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಟೈಮಿಂಗ್ ಫ್ಯಾಕ್ಟರ್ ಅನ್ನ ನೋಡಿದಾಗ ಇವತ್ತಿನ ಒಂದು ರುಪಿ ವ್ಯಾಲ್ಯೂ ನಾಳೆಯ ರುಪಿ ವ್ಯಾಲ್ಯೂಗೆ ಕಂಪ್ಯಾರಿಸನ್ ಮಾಡಿದಾಗ ಇವತ್ತಿಂದು ನಾಳೆಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರತ್ತೆ ಅಂತ ಹೇಳ್ತೀವಿ. ಅಥವಾ ನಿನ್ನೆಗೆ ಕಂಪ್ಯಾರಿಸನ್ ಮಾಡಿದ್ರೆ ಇವತ್ತಿಂದು ನಿನ್ನೆಕ್ಕಿಂತ ಕಡಿಮೆ ಏನು ವ್ಯಾಲ್ಯೂ ಇರತ್ತ, ರುಪಿ ವ್ಯಾಲ್ಯೂ ಇರತ್ತ ಅಂತ ಹೇಳ್ತೀವಿ. ಸೊ ಇದನ್ನೇ ಇದು ಏನ್ ಮಾಡತ್ತಂದ್ರೆ ಇಗ್ನೋರ್ ಮಾಡತ್ತಂದ್ರೆ ನೆಗ್ಲೆಕ್ಟ್ ಮಾಡತ್ತ ಅಂತ ಹೇಳ್ತೀವಿ. ಯಾವಾಗ ಅಂದ್ರೆ ಆ ಪರ್ಫಾರ್ಮೆನ್ಸ್ ಅನ್ನ ಮೀಸರ್ ಮಾಡಬೇಕಾದ್ರೆ, ಬಿಸ್ನೆಸ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅನ್ನ ಮೀಸರ್ ಮಾಡಬೇಕಾದ್ರೆ ಇಲ್ಲಿ ಕೆಲವೊಂದಿಷ್ಟು ಹಿಂದಿನ ವರ್ಷಗಳ ಕೆಲವೊಂದಿಷ್ಟು ಹಿಂದಿನ ವರ್ಷಗಳ ಪ್ರಾಫಿಟ್ ಅನ್ನ ಆಧಾರವಾಗಿ ತೆಗೆದುಕೊಳ್ಳಲಾಗತ್ತ, ಬೇಸ್ ಆಗಿ ತೆಗೆದುಕೊಳ್ಳಲಾಗತ್ತ. ದೆನ್ ಅವಾಗ ಅದರ ಬೇಸ್ ಮೇಲೆ ಬಿಸ್ನೆಸ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅನ್ನ ನಾವು ಮೆಜರ್ ಮಾಡಬೇಕಾದಾಗ ಆಕ್ಚುಯಲ್ ಪರ್ಫಾರ್ಮೆನ್ಸ್ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಆ ಟೈಮಿಂಗ್ ಫ್ಯಾಕ್ಟರ್ ಅನ್ನ ಇಗ್ನೋರ್ ಮಾಡಿರತ್ತೆ. ಓಕೆ, ಈ ಟೈಮಿಂಗ್ ಫ್ಯಾಕ್ಟರ್ ಅನ್ನ ಒಂದು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ. ಅಂದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಏನ್ ಆಗತ್ತಂದ್ರೆ ಸಂಪೂರ್ಣ ಕ್ಲಿಯರ್ ಆಗತ್ತೆ. ಸಿ, ಪ್ರೆಸೆಂಟ್ಲಿ ನಿಮ್ಮ ಹತ್ತಿರ ಒಂದು 100 ರೂಪೀಸ್ಗಳಿದಾವೆ ಅಂತ ತಿಳಿದುಕೊಳ್ಳೋಣ. ಎಸ್, ಸೊ ಯು ಹ್ಯಾವ್ ದಿ rupees 100. ಎಸ್, ಸೊ 100 ರೂಪೀಸ್ ನಿಮ್ಮ ಹತ್ತಿರ 100 ರೂಪೀಸ್ಗಳಿದಾವು. ನೀವು ಏನು ಮಾಡ್ತಾ ಇದ್ದೀರಿ ಅಂದರೆ ಈ 100 ರೂಪೀಸ್ ಅನ್ನ ಹೋಗಿ ಎಲ್ಲಿ ಬ್ಯಾಂಕ್ದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ತಿಳಿದುಕೊಳ್ಳೋಣ. ಎಸ್, ಸೊ ಎಲ್ಲಿ ಬ್ಯಾಂಕ್ದಲ್ಲಿ ಏನು ಮಾಡ್ತಾ ಇದ್ದೀರಿ, ಇನ್ವೆಸ್ಟ್ ಮಾಡಿಕೊಳ್ತಾ ಇದ್ದೀರಿ. ಜಸ್ಟ್ ಒಂದು ಎಕ್ಸಾಂಪಲ್. ಓಕೆ, ಸೊ ಟೈಮಿಂಗ್ ಫ್ಯಾಕ್ಟರ್ ಅಂದರೆ ಏನು ಅನ್ನೋದಕ್ಕೆ ಒಂದು ಜಸ್ಟ್ ಎಕ್ಸಾಂಪಲ್. ಓಕೆ, ಸೊ 100 ರೂಪೀಸ್ಗಳಿದ್ದಾವೆ. 100 ರೂಪೀಸ್ಗಳನ್ನು ತೆಗೆದುಕೊಂಡು ಹೋಗಿ ನೀವು ಬ್ಯಾಂಕ್ದಲ್ಲಿ ಏನು ಮಾಡ್ತಾ ಇದ್ದೀರಿ, ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಇನ್ನು ಬ್ಯಾಂಕ್ದವನು ಈಗ ಬ್ಯಾಂಕ್ದಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಂದ್ರೆ ಬ್ಯಾಂಕ್ದವನು ಫ್ರೀ ಆಫ್ ಕಾಸ್ಟ್ ಇಟ್ಟುಕೊಳ್ಳೋದಿಲ್ಲ. ಅವ್ನು ಏನು ಮಾಡ್ತಾನಂದ್ರೆ ನಿಮಗೆ ಇಂಟ್ರೆಸ್ಟ್ ಕೊಡ್ತಾನೆ ನೀವು ಇನ್ವೆಸ್ಟ್ ಮಾಡುವಂಥ ದುಡ್ಡಿದ ಮೇಲೆ. ಓಕೆ, ಸೊ ನೀವೇನು ಡೆಪಾಸಿಟ್ ಮಾಡ್ತೀರಿ ಬ್ಯಾಂಕ್ದಲ್ಲಿ, ಆ ಡೆಪಾಸಿಟ್ಗೆ ಅಥವಾ ನೀವೇನು ಇನ್ವೆಸ್ಟ್ ಮಾಡ್ತೀರಿ ಬ್ಯಾಂಕ್ದಲ್ಲಿ ಅದರ ಮೇಲೆ ಬ್ಯಾಂಕ್ದವನು ಇಂಟ್ರೆಸ್ಟ್ ಕೊಡ್ತಾನೆ ನಿಮಗೆ. ಸೊ ಆ ಇಂಟ್ರೆಸ್ಟು ಒಂದು ಜಸ್ಟ್ ಎಕ್ಸಾಂಪಲ್, ಒಂದು 10 ರೂಪೀಸ್ ಇದೆ ಅಂತ 10% ಇದೆ ಅಂತ ತಿಳಿದುಕೊಳ್ಳೋಣ. ಎಸ್, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಡ್ತಾ ಇದ್ದಾನೆ ತಿಳ್ಕೊಳ್ಳೋಣ. ಎಷ್ಟು? 10%. ಯಾರು? ಬ್ಯಾಂಕ್ದವನು. ಎಸ್, ಜಸ್ಟ್ ಒಂದು ಎಕ್ಸಾಂಪಲ್. ದೆನ್ ಇನ್ನು 10% ಕೊಡ್ತಾ ಇದ್ದಾನಂದ್ರೆ ಒಂದು ವರ್ಷದ ನಂತರ ಪ್ರೆಸೆಂಟ್ಲಿ, ಸೊ ಪ್ರೆಸೆಂಟ್ ಇಯರ್ ಈ ಒಂದು ಡೇಟ್ ತೆಗೆದುಕೊಳ್ಳೋಣ. 1/4/2021ಗೆ ನೀವೇನು ಮಾಡಿದ ಅಂದರೆ ಬ್ಯಾಂಕ್ದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ ತಿಳಿದುಕೊಳ್ಳೋಣ. ಆ್ಯಂಡ್ ಏನು ಪರ್ ಇಯರ್ ಬ್ಯಾಂಕ್ದವನು 10% ಇಂಟ್ರೆಸ್ಟ್ ಕೊಡ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ 1/4/2022ಗೆ ಅಂದರೆ 1/4/2022ಗೆ ನೀವೇನು ಮಾಡಿಕೊಳ್ತಾ ಇದ್ದೀರಿ, ಬ್ಯಾಂಕ್ದಿಂದ ಫಂಡನ್ನು ವಿತ್ಡ್ರಾ ಮಾಡಿಕೊಳ್ತೀರಿ ಅಂತ ತಿಳಿದುಕೊಳ್ಳೋಣ. ಎಸ್, ಸೊ ಇಲ್ಲಿಂದ ಇಲ್ಲಿವರೆಗೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ. ಯಾವಾಗಂದ್ರೆ ಇದು ಫೈನಾನ್ಷಿಯಲ್ ಇಯರ್ ಅನ್ನು ತೆಗೆದುಕೊಂಡಿವಿ, ಅವ್ರ ಅಕೌಂಟಿಂಗ್ ಇಯರ್ ಅನ್ನ 1/4/2021ಗೆ ಸ್ಟಾರ್ಟ್ ಆದ್ರೆ ಇದು ಯಾವಾಗ ಎಂಡ್ ಆಗುತ್ತೆ, 31st March 2022ಗೆ ಇದು ಎಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಎಷ್ಟು? 1/4/2022. ಎಸ್, ನೆಕ್ಸ್ಟ್ ಏನು ಇಯರ್ ಸ್ಟಾರ್ಟ್ ಆಗುತ್ತೆ. ಈ ಡೇಟಿಗೆ ಏನು ಮಾಡ್ತಾ ಇದ್ರಿ, ಈ 1/4/2021ಗೆ ನೀವು ಇನ್ವೆಸ್ಟ್ ಮಾಡಿದಿರ ಅಂತ ತಿಳಿದುಕೊಳ್ಳೋಣ. 100 ರೂಪೀಸ್ ಎಲ್ಲಿ ಬ್ಯಾಂಕ್ನಲ್ಲಿ. ದೆನ್ ಇನ್ನು ಅದನ್ನು ವಾಪಸ್ ಯಾವಾಗ ತೆಗೆದುಕೊಳ್ಳಲಿಕ್ಕೆ ಹೋಗಿದ್ದೀರಿ, 1/4/2022ಗೆ ಜಸ್ಟ್ ಒಂದು 100 ರೂಪೀಸನ್ನು ತೆಗೆದುಕೊಂಡಿದ್ದೇನೆ. ಸೊ ಇದು ನೀವು ಲ್ಯಾಕ್ಸ್ ಟುಗೆದರು ತೆಗೆದುಕೊಳ್ಳಬಹುದು. ಎಸ್, ದೆನ್ ಸಿ, ಇನ್ನು ಬ್ಯಾಂಕರ್ದವನು 10% ಇಂಟ್ರೆಸ್ಟ್ ಕೊಡ್ತಾ ಇದ್ದಾನೆ ಅಂತ ಆಲ್ರೆಡಿ ಹೇಳಿದ್ದೀವಿ. ದೆನ್ ಹಾಗಾದ್ರೆ 10% ಕೊಡ್ತಾ ಇದ್ದಾನಂದ್ರೆ ಆ 100 ಮೇಲೆ 10%. ಎಸ್, 100 ಮೇಲೆ 10% ಆದರೆ ಎಷ್ಟಾಯಿತು? 10 ರೂಪೀಸ್. ಎಸ್, ಸೊ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿತ್ತು? 100 ರೂಪೀಸ್ ಪ್ಲಸ್ ಇಂಟ್ರೆಸ್ಟ್ 10. ಸೊ ಟೋಟಲ್ ಎಷ್ಟಾಯಿತು? 110. ಎಸ್, ಸೊ
1/4/2021ಗೆ ನಿಮ್ಮ ಹತ್ತಿರ 100 ರೂಪೀಸ್ ಇತ್ತಲ್ಲ, ಸೊ ಅದರದ್ದು ವ್ಯಾಲ್ಯೂ ಸೊ 2022ಗೆ ಬಂದಾಗ 110 ಆಯಿತು. ಎಸ್, ಸೊ 2021ಗೆ ಬಂದಾಗ ಅದು 110 ಆಯಿತು. ಆ್ಯಂಡ್ 110 ನಾವು 100 ಜೊತೆಗೆ ಕಂಪ್ಯಾರಿಸನ್ ಮಾಡೋದು, ಇದು ಏನಾಗತ್ತಂದ್ರೆ ಟೋಟಲ್ ಆಗಿ ಅಸಮಂಜಸವಾಗತ್ತೆ ಅಂತ ಹೇಳ್ತೀವಿ. ಟೋಟಲ್ ಆಗಿ ಇದೇನು ಅಸಮಂಜಸ ಅಂತ ಹೇಳ್ತೀವಿ. ಓಕೆ, ಯಾಕಂದ್ರೆ ಆ ಹಣದ ಮೌಲ್ಯ ಏನ್ ಮಾಡತ್ತಂದ್ರೆ ಇಯರ್ ಟು ಇಯರ್ ಏನಾಗತ್ತಂದ್ರೆ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಅಂಡ್ ಇನ್ನು ಆ ಚೇಂಜಸ್ ಆಗುವಂತಹ ಅಮೌಂಟ್ ಅನ್ನ ತೆಗೆದುಕೊಂಡು ನಾವು ಲಾಸ್ಟ್ ಫ್ಯೂ ಇಯರ್ಸ್ಗೆ ಅದನ್ನ ಕಂಪ್ಯಾರಿಸನ್ ಮಾಡಿದರೆ ಸೊ ಅದು ಅಸಮಂಜಸವಾಗಿರತ್ತೆ ಅಂತ ಹೇಳ್ತೀವಿ. ಓಕೆ, ಎಸ್. ನೆಕ್ಸ್ಟ್, it ignores the interest of stakeholders. Okay, it ignores the interest of stakeholders. Yes, of course, right. See, the word is used here stakeholders but not the stockholders. Okay, don't confuse regarding the word stakeholders. Okay, so ಇಲ್ಲಿ word stakeholders ಅನ್ನು ಯೂಸ್ ಮಾಡಿದ್ದಾರೆ, not the stockholders. Stakeholder ಅಂದ್ರೆ it is what the one big branch under which the shareholders, suppliers, customers, government, okay, so etc parties or employees, etc parties are covered under the one word, that is the stakeholders. Okay, ಈ ಸ್ಟೇಕ್ ಅನ್ನೋದು ಏನು ಅಂದ್ರೆ ಒಂದು ಬಿಗ್ ಕಾನ್ಸೆಪ್ಟ್ ಇದೆ. ಈ ಒಂದು ವರ್ಡ್ಸ್ ಅಂಡರ್ ದಲ್ಲಿನೇ ಯಾರು ಬರ್ತಾರಂದ್ರೆ ಸೊ ಶೇರ್ ಹೋಲ್ಡರ್ಸು, ಡೆಬೆಂಚರ್ ಹೋಲ್ಡರ್ಸು, ಎಸ್, ಬಾಂಡ್ ಹೋಲ್ಡರ್ಸ್ ಆಗಿರ್ಬೋದು, ಕಸ್ಟಮರ್ಸ್, ಸಪ್ಲೈಯರ್ಸ್ ಆಗಿರ್ಬೋದು, ಗೌರ್ಮೆಂಟ್, ಓಕೆ, ಸೊಸೈಟಿ, ಪಬ್ಲಿಕ್, ಸೊ ಎಲ್ಲರೂ ಈ ವರ್ಡ್ ಒಂದೇ ವರ್ಡ್ ದಲ್ಲಿ ಬರ್ತಾರೆ ಅಂತ ಹೇಳ್ತೀವಿ, ಅಂಡರ್ ದಿ ಸ್ಟೇಕ್ ಹೋಲ್ಡರ್ಸ್. ಓಕೆ, ಎಸ್. ದೆನ್ ಇನ್ನು ಆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಡಿಮೆರಿಟ್ಸ್ ಹೇಳ್ಬೇಕಾದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಟ್ ಇಗ್ನೋರ್ಸ್ ದಿ ಇಂಟ್ರೆಸ್ಟ್ ಆಫ್ ಸ್ಟೇಕ್ ಹೋಲ್ಡರ್ಸ್. ಎಸ್, ಸಪೋಸ್ಲಿ ರೈಟ್. ವೈ? ಬಿಕಾಸ್ the different stakeholders have the different interest to invest in the business organization. Okay, so then the business organization cannot fulfill all the interest of that stakeholders. Okay, that means if the saying about that the interest of stakeholders, that shareholders requires the high rate of dividend, the employees requires the high salary, the customers requires the quality of product. Okay, then government requires the more tax. Okay, so totally the different parties have the different types of interest, then those interest not fulfilled by that business organization. Okay, so then it brings the one common measurement among all the stakeholders. Okay, ಇನ್ನು ಎಲ್ಲ ಆ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಒಂದು ಇಂಟ್ರೆಸ್ಟ್ಗಳನ್ನು, ಏನೋ ಒಂದು ಬಯಕೆಗಳಿದಾವು ಆ ಸ್ಟೇಕ್ ಹೋಲ್ಡರ್ಸ್ಗಳದ್ದು, ಅವೆಲ್ಲಗಳನ್ನು ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದಕ್ಕೆ ಅಂದರೆ ಬಿಸ್ನೆಸ್ ಫರ್ಮ್ಗೆ. ಸೊ ಅದು ಏನು ಮಾಡತ್ತಂದರೆ ಅವುಗಳ ಮಧ್ಯೆ ಒಂದು ಏನು ಮಾಡತ್ತಂದರೆ ಒಂದು ಕಾಮನ್ ಆದಂತಹ ಒಂದು ವೇಯನ್ನು ಚೂಸ್ ಮಾಡತ್ತ ಅಂತ ಹೇಳ್ತೀವಿ. ಓಕೆ, ಒಂದು ಸರ್ವೇ ಸಾಮಾನ್ಯವಾದಂಥದ್ದು ಅಂದರೆ ಎಲ್ಲರಿಗೂ ಒಂದು ಕಾಮನ್ ಆದಂತಹ ಒಂದು ಪಾಲಿಸಿ ಅನ್ನೋದು ಮೇಂಟೈನ್ ಮಾಡತ್ತ. ಇನ್ನು ಯಾರೇ ಒಬ್ಬರಿಗೆ ಇಲ್ಲಿ ಫುಲ್ಲಿ ಒತ್ತು ಕೊಡೋದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಲೀಟ್ ಆಗಿ ಯಾರದೇ ಒಬ್ಬರು ಸಂಪೂರ್ಣ ಇಂಟ್ರೆಸ್ಟ್ ಅನ್ನ ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತೀವಿ. ಯಾರಿಗೆ? ಬಿಸ್ನೆಸ್ ಆರ್ಗನೈಸೇಷನ್ಗೆ. ಸೊ ಯಾಕಂದ್ರೆ ಶೇರ್ ಹೋಲ್ಡರ್ ತೆಗೆದುಕೊಂಡಾಗ ಶೇರ್ ಹೋಲ್ಡರ್ ಹೈ ರೇಟ್ ಆಫ್ ಡಿವಿಡೆಂಡ್ ಬಯಸ್ತಾರೆ. ಎಂಪ್ಲಾಯೀಸ್ಗಳನ್ನ ತೆಗೆದುಕೊಂಡ್ರೆ ಎಂಪ್ಲಾಯಿಗಳು ಹೈ ಸ್ಯಾಲರಿಯನ್ನು ಬಯಸ್ತಾರೆ. ಕಸ್ಟಮರ್ ತೆಗೆದುಕೊಂಡಾಗ ಅವರಿಗೆ ಏನು ಬೇಕು? ಕ್ವಾಲಿಟೇಟಿವ್ ಪ್ರಾಡಕ್ಟ್ ಬೇಕು ವಿತ್ ರೀಸನೇಬಲ್ ಪ್ರೈಸ್ದಲ್ಲಿ ಅಂತ ಹೇಳ್ತೀವಿ. ಎಸ್, ಅಂದ್ರೆ ಕಡಿಮೆ ಬೆಲೆಯಲ್ಲಿ ಕ್ವಾಲಿಟೇಟಿವ್ ವಸ್ತು ಬೇಕು ಯಾರಿಗೆ? ಕಸ್ಟಮರ್ಗೆ ಅಂತ ಹೇಳ್ತೀವಿ. ಇನ್ನು ಸಪ್ಲೈಯರ್ಸ್ಗಳನ್ನ ತೆಗೆದುಕೊಂಡಾಗ ಅವರೇನು ಕಚ್ಚಾ ಸಾಮಗ್ರಿಗಳನ್ನ ಬಿಸ್ನೆಸ್ ಆರ್ಗನೈಸೇಷನ್ಗೆ ಸಪ್ಲೈ ಮಾಡ್ತಾರಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೈ ಡಿಮಾಂಡ್ ಮಾಡ್ತಾರೆ, ಹೆಚ್ಚಿನ ಪ್ರೈಸ್ ಅನ್ನ ತೆಗೆದುಕೊಳ್ತಾರೆ, ಹೆಚ್ಚಿನ ಪ್ರೈಸ್ ಅಪೇಕ್ಷೆ ಪಡ್ತಾರೆ ಅಂತ ಹೇಳ್ತೀವಿ. ಅಂಡ್ ಗೌರ್ಮೆಂಟ್ ಬಂದ್ರೆ ಗೆ ಹೈ ಏನು ರೇಟ್ ಆಫ್ ಟ್ಯಾಕ್ಸ್ ಬೇಕು ಅಂತ ಹೇಳ್ತೀವಿ. ಅಂದ್ರೆ ಹೈ ಟ್ಯಾಕ್ಸ್ ಅನ್ನ ಅದು ಎಕ್ಸ್ಪೆಕ್ಟ್ ಮಾಡುತ್ತೆ ಬಿಸ್ನೆಸ್ ಆರ್ಗನೈಸೇಷನ್ ಕಡೆಯಿಂದ. ಸೊ ಒಟ್ಟಾರೆಯಾಗಿ ಇಲ್ಲಿ ಡಿಫ್ರೆಂಟ್ ಪಾರ್ಟೀಸ್ಗಳಿಗೆ ಡಿಫ್ರೆಂಟ್ ಆದಂತಹ ಒಂದು ಬಯಕೆಗಳಿರ್ತವೆ ಅಂತ ಹೇಳ್ತೀವಿ. ಆ ಎಲ್ಲ ಬಯಕೆಗಳನ್ನ ಇದು ಪೂರ್ತಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾವುದು? ಬಿಸ್ನೆಸ್ ಆರ್ಗನೈಸೇಷನ್. ಯಾಕೆಂದ್ರೆ ಅದರದ್ದು ಉದ್ದೇಶ ಏನಾಗಿರತ್ತಂದ್ರೆ ಟು ಅರ್ನ್ ದಿ ಮೋರ್ ಪ್ರಾಫಿಟ್. ಓಕೆ,
its main intention is what? The maximizing the profit. If there is a business firm have the interest of that maximizing the profit, then it ignores the all the interest of the that stakeholders. Okay, so in ಏನು ಇದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೆ ಹೆಚ್ಚು ಒತ್ತನ್ನು ಕೊಟ್ಟರೆ ಆ ಒಂದು ಎಲ್ಲ ಒಂದು ಇಂಟ್ರೆಸ್ಟನ್ನು ನೆಗ್ಲೆಕ್ಟ್ ಮಾಡತ್ತೆ ಅಥವಾ ಇಗ್ನೋರ್ ಮಾಡತ್ತೆ ಅಂತ ಹೇಳ್ತೀವಿ. ಓಕೆ, ದಟ್ ಈಸ್ ಒನ್ ದಿ disadvantage or demerits of that profit maximization. The next one, it ignores the risk factors. Yes, of course, right. See, the profit maximization ignores the risk factors or uncertainty. Yes, so future is the uncertain. Okay, what happen in the future we can't measure. Then how it can earn the more profit in the future can't measurable. Okay, ಸೊ ಇಲ್ಲಿ ಇಟ್ ಇಗ್ನೋರ್ಸ್ ದಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ಅನ್ನ ಇದು ಏನ್ ಮಾಡತ್ತಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಗ್ನೋರ್ ಮಾಡತ್ತ ಅಂತ ಹೇಳ್ತೀವಿ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡುವಂತ ಉದ್ದೇಶ ಇರತ್ತ ನಿಜ, ಆದ್ರೆ ಇನ್ನ ಭವಿಷ್ಯತ್ತನ್ನ ತೆಗೆದುಕೊಂಡಾಗ ಭವಿಷ್ಯತ್ ಏನಾಗಿರತ್ತಂದ್ರೆ ಅನ್ಸರ್ಟನಿಟಿಯಿಂದ ಕೂಡಿರತ್ತ ಅಂತ ಹೇಳ್ತೀವಿ. ದ ಫ್ಯೂಚರ್ ಇಸ್ ಕವರ್ಡ್ಸ್ ವಿತ್ ದಿ ಲಾಟ್ ಆಫ್ ದಿ ಅನ್ಸರ್ಟನಿಟೀಸ್. ಸೊ ಭವಿಷ್ಯತ್ತು ಸಾಕಷ್ಟು ಒಂದು ಅನ್ಸರ್ಟನಿಟಿಯಿಂದ ಕೂಡಿರತ್ತ. ಅಂಡ್ ಆ ಅನ್ಸರ್ಟನಿಟಿಯನ್ನ ಮೆಜರ್ ಮಾಡೋದು ಇಲ್ಲೇನು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತೀವಿ. ಸೊ ಏನು ಭವಿಷ್ಯದಲ್ಲಿ ಅನ್ಸರ್ಟನಿಟಿ ಬರುತ್ತಾ ಅಂದ್ರೆ ಅನಿಶ್ಚಿತತೆಗಳು, ಏನೊಂದು ರಿಸ್ಕ್ಗಳು ಬರ್ತವೆ, ತೊಂದರೆಗಳು ಬರ್ತವೆ, ಅವುಗಳನ್ನ ಇಲ್ಲಿ ಏನು ಮೀಸರ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅವುಗಳನ್ನ ಇದು ಏನ್ ಮಾಡತ್ತಂದ್ರೆ ಇಗ್ನೋರ್ ಮಾಡತ್ತ, ನೆಗ್ಲೆಕ್ಟ್ ಮಾಡತ್ತ. ಸೊ ದಟ್ ಈಸ್ ಆಲ್ಸೋ ಡಿಸ್ಅಡ್ವಾಂಟೇಜ್ ಆರ್ ದಿ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ದಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ಒನ್, ಇಟ್ ignores social responsibilities. Yes, why? Because it fully concentrating on the profit maximization, then ultimately it ignores the social responsibilities. Okay, so ಇಲ್ಲಿ ಇದು ಕಂಪ್ಲೀಟ್ ಆಗಿ ಪ್ರಾಫಿಟ್ ಅನ್ನೇ ಮ್ಯಾಕ್ಸಿಮೈಸೇಷನ್ ಮಾಡಬೇಕಂತ ಉದ್ದೇಶವನ್ನು ಹೊಂದಿರೋದ್ರಿಂದ ಕೆಲವೊಂದಿಷ್ಟು ಸಾಮಾಜಿಕ ಜವಾಬ್ದಾರಿಗಳು ಇರ್ತಾವಲ್ಲ ಅವುಗಳನ್ನ ಇದು ಏನ್ ಮಾಡತ್ತಂದ್ರೆ ಇಗ್ನೋರ್ ಮಾಡತ್ತ. ಎಸ್, ಸೊ ಇಗ್ನೋರ್ ಏನೇನ್ ಮಾಡೋದಾಗಿರ್ಬೋದು ಅಂದ್ರೆ ತನ್ನ ಕೆಲವೊಂದಿಷ್ಟು ಆಕ್ಟಿವಿಟಿಗಳ ಮುಖಾಂತರ ಎನ್ವಿರಾನ್ಮೆಂಟ್ಗೆ ಏನಾದರೂ ಹಾನಿಕಾರಕ ಆಗತ್ತೋ ಇಲ್ಲೋ ಅನ್ನೋದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಕ್ವಾಲಿಟೇಟಿವ್ ವಸ್ತುಗಳನ್ನ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೋ ಅಥವಾ ಇಲ್ವೋ ಅನ್ನೋದರ ಬದಲು ಗಮನ ಹರಿಸೋದಿಲ್ಲ. ಕೇವಲ ಇವ್ರು ಏನೋ ಒಂದು ಇಂಟೆನ್ಷನ್ ಇರತ್ತೆ ಅಂದ್ರೆ ಬಿಸ್ನೆಸ್ ಆರ್ಗನೈಸೇಷನ್ದು ಯಾವಾಗ ಅಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಉದ್ದೇಶ ಇರಬೇಕಾದ್ರೆ ಸೊ ಕೇವಲ ಜಾಸ್ತಿ ಪ್ರಾಫಿಟ್ ಅನ್ನು ಅರ್ನ್ ಮಾಡೋದು ಅದು. ಅಂಡ್ ಇವರು ಉತ್ಪಾದನೆ ಮಾಡುವಂತ ವಸ್ತುಗಳಿಂದ ಅದು ಸಮಾಜಕ್ಕೆ ಎಷ್ಟು ಒಳಿತಾಗತ್ತೋ ಅಥವಾ ಹಾನಿ ಆಗತ್ತೋ ಅನ್ನೋದರ ಕುರಿತು ಯಾವುದೇ ಇಲ್ಲಿ ವಿಚಾರಗಳು ಇರುವುದಿಲ್ಲ ಅಂತ ಹೇಳ್ತೀವಿ. ದಟ್ ಈಸ್ ದ ಮೇನ್ ರೀಸನ್ ವಿ ಆರ್ ಸೇಯಿಂಗ್ ದಟ್ ಇಗ್ನೋರ್ಸ್ ದಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಅದು ಏನ್ ಮಾಡತ್ತಂದ್ರೆ ಸಾಮಾಜಿಕ ಜವಾಬ್ದಾರಿಗಳನ್ನ ಅದು ಇಗ್ನೋರ್ ಮಾಡತ್ತ, ನೆಗ್ಲೆಕ್ಟ್ ಮಾಡತ್ತ ಅಂತ ಹೇಳ್ತೀವಿ. ಓಕೆ, ಎಸ್. ದೆನ್ these are what these some demerits of or arguments against the profit maximization. Then dear students, we are learning about that the basic objectives. Under the basic objectives in the today's class we learned the profit maximization. Okay, so we learned regarding what the profit maximization, what is the profit maximization, as well as what are the advantages for that profit maximization. That means what are the arguments for the profit maximization, as well as what are the arguments against that profit maximization. Okay, yes. Then if you have any doubts regarding this, please comment on the same. I will clarify that. Okay, thank you.